ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಲೋಕಸಭಾ ಕದನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ. ಎಲ್ಲ 20 ಕ್ಷೇತ್ರಗಳಿಗೆ ಕಾಂಗ್ರೆಸ್ನ ಕಲಿಗಳು ಅಂತಿಮ ಆಗಿದ್ದಾರೆ. ಯಾರ್ಯಾರು ಯಾವ ಕ್ಷೇತ್ರದಿಂದ ಅನ್ನುವಂಥದ್ದು ಇವತ್ತು ಮಧ್ಯಾಹ್ನ ಅಧಿಕೃತವಾಗಿ ಈ ಒಂದು ಲಿಸ್ಟನ್ನು ರಿಲೀಸ್ ಮಾಡಲಾಗುತ್ತೆ. AICC ಈ ಒಂದು ಪಟ್ಟಿಯನ್ನು ರಿಲೀಸ್ ಮಾಡುತ್ತೆ. ಟಿವಿ ಫೈನಲ್ಲಿ ಕಾಂಗ್ರೆಸ್ಸಿನ ಸಂಭಾವ್ಯ ಅಭ್ಯರ್ಥಿಗಳ ಲಿಸ್ಟ್ ಕೂಡ ಇದೆ. ಯಾರ್ಯಾರು ಬಹುಶಃ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬಹುದು ಅನ್ನುವಂಥದ್ದು ನೋಡ್ತಾ ಇದ್ದೀರಿ. ಸೊ ಯಾರ್ಯಾರು ಇರಬಹುದು ಅನ್ನೋದನ್ನು ನೋಡೋಣ. ಬೆಳಗಾವಿಯಿಂದ SA ಸಾದಣ್ಣನವರಿಗೆ ಮಣೆಯನ್ನು ಹಾಕಲಾಗಿದೆ ಈ ಬಾರಿ ಲೋಕಸಭಾ ಕ್ಷೇತ್ರಕ್ಕೆ. ಚಿಕ್ಕೋಡಿ ಪ್ರಕಾಶ್ ಹುಕ್ಕೇರಿ, ಧಾರವಾಡ ಹುಬ್ಬಳ್ಳಿಯಿಂದ ಸಾಕಿರ್ ಸನದಿ, ಗದಗ ಹಾವೇರಿಯಿಂದ DR ಪಾಟೀಲ್, ಬಾಗಲಕೋಟೆಯಿಂದ ವೀಣಾ ಕಾಶಪ್ಪನವರ್, ಕೊಪ್ಪಳದಿಂದ ರಾಜಶೇಖರ ಹಿಟ್ನಾಳ್, ಬೀದರ್ನಿಂದ ಈಶ್ವರ್ ಖಂಡ್ರೆ, ಚಿತ್ರದುರ್ಗದಿಂದ ಹಾಲಿ ಸಂಸದ BN ಚಂದ್ರಪ್ಪ, ಬಳ್ಳಾರಿಯಿಂದ ಹಾಲಿ ಸಂಸದ VS ಉಗ್ರಪ್ಪ, ರಾಯಚೂರಿನಿಂದ BV ನಾಯಕ್, ಹಾಗೆಯೇ ಇನ್ನು ದಾವಣಗೆರೆಯಿಂದ SS ಮಲ್ಲಿಕಾರ್ಜುನ್, ಕೋಲಾರದಿಂದ ಹಾಲಿ ಸಂಸದ KH ಮುನಿಯಪ್ಪ 7 ಬಾರಿ ಈಗಾಗಲೇ ಆಯ್ಕೆಯಾಗಿದ್ದಾರೆ. ಕಲಬುರಗಿಯಿಂದ ಮಲ್ಲಿಕಾರ್ಜುನ ಖರ್ಗೆ, ಸೋಲಿಲ್ಲದ ಸರದಾರರಿಗೆ ಮತ್ತೊಮ್ಮೆ ಟಿಕೆಟ್. ಬೆಂಗಳೂರು ಕೇಂದ್ರದಿಂದ ರಿಜ್ವಾನ್ ಅರ್ಷದ್, ಬೆಂಗಳೂರು ದಕ್ಷಿಣದಿಂದ K ಗೋವಿಂದರಾಜ್, ಮೈಸೂರು ಹಾಗೂ ಕೊಡಗುಗೆ ವಿಜಯ್ ಶಂಕರ್, ಬಿಜೆಪಿಯಿಂದ ಬಂದಿರುವಂತಹ ವಿಜಯ್ ಶಂಕರ್, ಮಂಗಳೂರಿಗೆ ಮಿಥುನ್ ರೈ, ಚಿಕ್ಕಬಳ್ಳಾಪುರದಿಂದ ವೀರಪ್ಪ ಮೊಯ್ಲಿಗೆ ಟಿಕೆಟ್ ಕೊಡಲಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಸಂಸದ DK ಸುರೇಶ್, ಚಾಮರಾಜನಗರದಲ್ಲಿ ಧ್ರುವ ನಾರಾಯಣ್ಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇದು ಸಂಭಾವ್ಯ ಅಭ್ಯರ್ಥಿಗಳ ಫೈನಲ್ ಪಟ್ಟಿ. ಮಧ್ಯಾಹ್ನ ಅಧಿಕೃತವಾಗಿ AICC ಈ ಒಂದು ಪಟ್ಟಿಯನ್ನು ರಿಲೀಸ್ ಮಾಡುತ್ತೆ. ಸೊ ಒಟ್ಟು 20 ಕ್ಷೇತ್ರಗಳಿಗೆ, 20 ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗ ಫೈನಲ್ ಮಾಡಿದೆ. ಸೊ ಈಗಾಗಲೇ ಯಾರ್ಯಾರಿದ್ದಾರೆ ಹಾಲಿ ಸಂಸದರನ್ನು ಹೊರತುಪಡಿಸಿ ಕೆಲವು ಹೊಸ ಮುಖಗಳನ್ನು ಕೂಡ ಆಯ್ಕೆ ಮಾಡಿದೆ AICC. ಸೊ ಹಾಗಾಗಿ ಇವತ್ತು ಲೋಕ ಗೆಲ್ಲೋದಕ್ಕೆ ಕಾಂಗ್ರೆಸ್ ಯಾವ ರೀತಿ ರಣತಂತ್ರ ರೂಪಿಸಿದೆ ಅದರ ಜೊತೆಗೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ನೀವು ನೋಡ್ತಾ ಇದ್ದೀರಿ. ಸೊ AICC ಸೊ ಆ ಒಂದು ಲಿಸ್ಟನ್ನು ನೋಡ್ತಾ ಇದ್ದೀರಿ. ಲೋಕಸಭಾ ಎಲೆಕ್ಷನ್ 2019 ಕಾಂಗ್ರೆಸ್ ರಾಜ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ನೀವು ಗಮನಿಸಬಹುದು. ಸೊ 20 ಅಭ್ಯರ್ಥಿಗಳ ಪಟ್ಟಿ ಈಗಾಗಲೇ ರೆಡಿಯಾಗಿದೆ. ಸೊ ಅದರಲ್ಲಿ ಬೇರೆ ಏನಾದರೂ ಚೇಂಜಸ್ ಆಗೋದಾದರೆ ಇವತ್ತು ಮಧ್ಯಾಹ್ನದ ಒಳಗೆ ಚೇಂಜ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸೊ ಆ ಒಂದು ಅಭ್ಯರ್ಥಿಗಳ ಪಟ್ಟಿಯನ್ನು ನೋಡ್ತಾ ಇದ್ರಿ. ಯಾರ್ಯಾರು ಯಾವ್ಯಾವ ಕ್ಷೇತ್ರದಿಂದ ಅಂತ. ಚಿಕ್ಕೋಡಿಯಿಂದ ಪ್ರಕಾಶ್ ಹುಕ್ಕೇರಿ, ಕಲಬುರಗಿಯಿಂದ ಮಲ್ಲಿಕಾರ್ಜುನ ಖರ್ಗೆ, ರಾಯಚೂರಿನಿಂದ BV ನಾಯಕ್ ಲೋಕಸಭಾ ಚುನಾವಣೆ 2019ರಲ್ಲಿದ್ದಾರೆ. ಇನ್ನು ಬಳ್ಳಾರಿಯಿಂದ ಉಪಚುನಾವಣೆಯಲ್ಲಿ ಗೆದ್ದಂತಹ ಹಾಲಿ ಸಂಸದ VS ಉಗ್ರಪ್ಪ ಕಣದಲ್ಲಿರ್ತಾರೆ. ಚಿತ್ರದುರ್ಗದಿಂದ ಹಾಲಿ ಸಂಸದ BN ಚಂದ್ರಪ್ಪ, ಚಾಮರಾಜನಗರದಿಂದ ಹಾಲಿ ಸಂಸದ ಧ್ರುವ ನಾರಾಯಣ್ ಕೂಡ ಈಗಾಗಲೇ ಲಿಸ್ಟ್ನಲ್ಲಿ ಹೆಸರಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಹಾಲಿ ಸಂಸದ DK ಸುರೇಶ್, ಚಿಕ್ಕಬಳ್ಳಾಪುರದಿಂದ ಹಾಲಿ ಸಂಸದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಕೋಲಾರದಿಂದ ಹಾಲಿ ಸಂಸದ KH ಮುನಿಯಪ್ಪಗೆ ಟಿಕೆಟ್ ಈಗಾಗಲೇ ಘೋಷಣೆ ಆಗಿದೆ. ಇನ್ನು ಮೈಸೂರಿನಿಂದ ಮೊದಲನೇ ಬಾರಿಗೆ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಾ ಇದ್ದಾರೆ ವಿಜಯ್ ಶಂಕರ್, ಮಾಜಿ CM ಸಿದ್ದರಾಮಯ್ಯರ ಅತ್ಯಾಪ್ತರು. ಇನ್ನು ಬಾಗಲಕೋಟೆಯಿಂದ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ ಪತ್ನಿ ವೀಣಾ ಕಾಶಪ್ಪನವರಿಗೆ ಟಿಕೆಟನ್ನು ನೀಡಲಾಗ್ತಾ ಇದೆ. ಈಶ್ವರ್ ಖಂಡ್ರೆ KPCCಯ ಕಾರ್ಯಾಧ್ಯಕ್ಷರಿಗೆ ಈ ಬಾರಿ ಟಿಕೆಟನ್ನು ಕೊಡಲಾಗಿದೆ ಬೀದರ್ ಕ್ಷೇತ್ರದಿಂದ. ಸೊ ಇವರೆಲ್ಲರೂ ಕೂಡ ಸಂಭಾವ್ಯ ಅಭ್ಯರ್ಥಿಗಳ ಲಿಸ್ಟನ್ನು TV ಫೈನಲ್ಲಿ ನೋಡ್ತಾ ಇದ್ದೀರಿ. ಮಿಥುನ್ ರೈ ಇವರಿಗೆ ದಕ್ಷಿಣ ಕನ್ನಡದಿಂದ ಟಿಕೆಟನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಶಾಕಿರ್ ಸನದಿ ಅವರಿಗೆ ಧಾರವಾಡ ಮತ್ತು ಹುಬ್ಬಳ್ಳಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟನ್ನು ನೀಡುವಂತಹ ಸಾಧ್ಯತೆ ಇದೆ. ವಿನಯ್ ಕುಲಕರ್ಣಿ ಮಾತು ಕೇಳಿ ಬರ್ತಾ ಇತ್ತು. ಬಟ್ ಈಗ ಫೈನಲ್ ಆಗ್ತಾ ಅಂದರೆ ಮಧ್ಯಾಹ್ನದ ಒಳಗೆ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಗೊತ್ತಿಲ್ಲ ಇನ್ನೂ. ದಾವಣಗೆರೆಯಿಂದ SS ಮಲ್ಲಿಕಾರ್ಜುನ್, ಬೆಂಗಳೂರು ಕೇಂದ್ರದಿಂದ ರಿಜ್ವಾನ್ ಅರ್ಷದ್ ಅವರ ಹೆಸರು ಕೇಳಿಬರ್ತಾ ಇದೆ. ಇನ್ನು ಬೆಳಗಾವಿಯಿಂದ ಮಾಜಿ ಶಾಸಕ ಅಶೋಕ್ ಪಟ್ಟಣ್, ರಾಮದುರ್ಗದ ಮಾಜಿ ಶಾಸಕ ಅಶೋಕ್ ಪಟ್ಟಣ್ರ ಹೆಸರಿದೆ. ಇದು ಕಾಂಗ್ರೆಸ್ನ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು TV 5 ನಿಮ್ಮ ಮುಂದೆ ಇಡ್ತಾ ಇದೆ. ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ ಕ್ಷೇತ್ರಗಳ ಕಾಂಗ್ರೆಸ್ನ ಕಲಿಗಳು ಇದೀಗ ಅಂತಿಮ ಆಗಿದ್ದಾರೆ. ಅವರ ಪಟ್ಟಿ, ಅವರ ಹೆಸರು ಅಂತಿಮವಾಗಿದೆ ಅನ್ನೋಂಥದ್ದು. ಇನ್ನು ಕೊಪ್ಪಳದಿಂದ ರಾಜಶೇಖರ್ ಹಿಟ್ನಾಳ್ ಹೆಸರು ಕೇಳಿ ಬರ್ತಾ ಇದೆ. ಅಶೋಕ್ ಪಟ್ಟಣ್ ಬೆಳಗಾವಿಯಿಂದ, DR ಪಾಟೀಲ್ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಈಗ ಹೆಸರು ಫೈನಲ್ ಆಗಿದೆ. ಎಸ್, ಲೋಕ ಜೊತೆಗೆ ಆ ಒಂದು ಲೋಕಸಭಾ ಚುನಾವಣೆಗೆ ಗೆಲ್ಲೋದಕ್ಕೆ ಹಾಲಿ ಸಂಸದರಿಗೆ ಹೆಚ್ಚಿನದಾಗಿ ಮಣೆ ಹಾಕಿದೆ. ಅದರ ಜೊತೆಗೆ ಗೆಲ್ಲುವಂತಹ ಅಭ್ಯರ್ಥಿಗಳ್ಯಾರಿದ್ದಾರೆ ಅಳೆದು ತೂಗಿ ಕಾಂಗ್ರೆಸ್ ಈ ಒಂದು ಪಟ್ಟಿಯನ್ನು ರಿಲೀಸ್ ಮಾಡ್ತಾ ಇದೆ. ಜಾತಿವಾರು ಆಗಬಹುದು, ಹಾಗೆಯೇ ಆ ಕ್ಷೇತ್ರವಾರು, ಜೊತೆಗೆ ಮೀಸಲು ಕ್ಷೇತ್ರಗಳೇನಿರ್ತವೆ ಅಲ್ಲಿ ಯಾವುದೇ ಚೇಂಜಸನ್ನು ಮಾಡೋದು ಹಾಗೆ. ಯಾಕೆಂದರೆ ಬಳ್ಳಾರಿಯಿಂದ VS ಉಗ್ರಪ್ಪ ಸ್ಪರ್ಧಿಸಿದರು. ಇಲ್ಲ ಕಳೆದ ಲೋಕಸಭೆಯ
ಮೂರು ತಿಂಗಳ ಹಿಂದಷ್ಟೇ ನಡೆದಂಥ ಉಪಚುನಾವಣೆಯಲ್ಲಿ ಇನ್ನು BN ಚಂದ್ರಪ್ಪ ಚಿತ್ರದುರ್ಗದ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಿದ್ದಾರೆ, ಅವರಿಗೆ ಆಯ್ಕೆಯನ್ನು ಮಾಡಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೊಯ್ಲಿ ಇದ್ದಾರೆ. ಇನ್ನು ಕೋಲಾರ ಮೀಸಲು ಕ್ಷೇತ್ರದಿಂದ KH ಮುನಿಯಪ್ಪರನ್ನ ಮತ್ತೊಮ್ಮೆ ಸಂಸದ ಕ್ಷೇತ್ರಕ್ಕೆ ಕಣಕ್ಕೆ ಇಳಿಸ್ತಾ ಇದೆ ಕಾಂಗ್ರೆಸ್. ಎಸ್, ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ನೋಡಿದ್ವಿ. ಸೊ ಮಧ್ಯಾಹ್ನ ಅಧಿಕೃತ ಪಟ್ಟಿ ರಿಲೀಸ್ ಆಗುತ್ತೆ. ಎಸ್, ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಶಿವಕುಮಾರ್, ಮಹಾಭಾರತ ಮಹಾಸಂಗ್ರಾಮದ ಕಾಂಗ್ರೆಸ್ನ ಕಲಿಗಳ ಪಟ್ಟಿ ಇವತ್ತು ರಿಲೀಸ್ ಆಗ್ತಾ ಇದೆ. ಸಂಭಾವ್ಯ ಅಭ್ಯರ್ಥಿಗಳನ್ನು ನಾವೀಗ ನೋಡಿದ್ದೀವಿ. ಬದಲಾವಣೆ ಏನಾದರೂ ನಿರೀಕ್ಷೆ ಮಾಡಬಹುದಾ ಮಧ್ಯಾಹ್ನದ ಒಳಗೆ ಅಂತ? ಗುರುಪ್ರಸಾದ್, ಈಗಾಗಲೇ ಅಂತಿಮವಾಗಿ 20 ಕ್ಷೇತ್ರಗಳ ಏನು ಕಾಂಗ್ರೆಸ್ ಪಾಲಿಗೆ ಬಂದಿರುವಂತಹ 20 ಕ್ಷೇತ್ರಗಳ ಪಟ್ಟಿಯನ್ನು ಕೂಡ ಈಗಾಗಲೇ ಫೈನಲ್ ಮಾಡಲಾಗಿದೆ. ಮಧ್ಯಾಹ್ನ ಇದೇ ಪಟ್ಟಿ ರಿಲೀಸ್ ಆಗುವಂತಹ ಒಂದು ಸಾಧ್ಯತೆಗಳು ಅಧಿಕವಾಗಿವೆ. ಯಾಕೆಂದ್ರೆ ಈ ಒಂದು ಇರುವಂತಹ ಹೆಸರಿನಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡದೇ ಇರೋದಕ್ಕೆ AIC ನಾಯಕರು ಕೂಡ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಯಾಕೆಂದ್ರೆ ಹಿಂದೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು, ಜೊತೆಗೆ ಕೆಲವರಿಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಒಂದು ಹೆಸರುಗಳು ಏನಿತ್ತು ಆ ಹೆಸರುಗಳು ಈಗ ಅಧಿಕೃತವಾಗಿರುವಂತಹ ಪಟ್ಟಿಯಿಂದ ಮರೆಯಾಗಿದೆ. ಯಾಕೆಂದ್ರೆ ಹಾಲಿ ಏನು ತುಮಕೂರನ್ನ ಹೊರತುಪಡಿಸಿ ಮಿಕ್ಕ 9 ಹಾಲಿ ಸಂಸದೀಯ ಕ್ಷೇತ್ರಗಳು ಏನಿತ್ತು ಅಲ್ಲಿ ಹಾಲಿ ಸಂಸದರಿಗೆ ಈಗ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ. ಉಳಿದಿರುವಂತಹ ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಈಗ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಬೆಂಗಳೂರು ಕೇಂದ್ರದಲ್ಲಿ ರಿಜ್ವಾನ್ ಅರ್ಷದ್ ಅವರಿಗೆ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡಲಾಗಿದೆ. ಬೆಳಗಾವಿಯಿಂದ ಸಾಧನ್ನವರ್ ಹೊಸ ಮುಖಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅದೇ ರೀತಿಯಾಗಿ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಸಾಕನ್ನವರಿಗೆ ಒಂದು ಏನು ಸಾಕಿರ್ ಸನದಿ ಅವರಿಗೆ ಅವಕಾಶವನ್ನ ಅಂದ್ರೆ ಟಿಕೆಟ್ ಅನ್ನ ಫೈನಲೈಸ್ ಮಾಡಲಾಗಿದೆ. ಮತ್ತೊಂದು ಕಡೆ ಮಂಗಳೂರಿನಲ್ಲಿ ರೈ ಅವರಿಗೆ ಈಗ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಯಾಕೆಂದ್ರೆ ಈ ಹಿಂದೆ ರಮನಾಥ್ ರೈ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಒಂದು ಚಿಂತನೆ ಕೂಡ ಇತ್ತು, ಅವರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಇತ್ತು. ಮತ್ತೊಂದು ಕಡೆ BK ಹರಿಪ್ರಸಾದ್ ಅವರು ಕೂಡ ದಕ್ಷಿಣ ಕನ್ನಡದಲ್ಲಿ ಟಿಕೆಟ್ ಅನ್ನ ಬಯಸಿದ್ರು, ಅಲ್ಲೂ ಕೂಡ ಇಬ್ಬರಿಗೂ ಕೂಡ ಈಗ ಟಿಕೆಟ್ ಮಿಸ್ ಆಗಿದೆ. ಮತ್ತೊಂದು ಕಡೆ ಏನು ಉಳಿದಿರುವಂತಹ ಕ್ಷೇತ್ರಗಳಲ್ಲಿ ಅಂದ್ರೆ ಕೊಪ್ಪಳದಲ್ಲಿ ರಾಜಶೇಖರ್ ಇಟ್ನಾಳ್ ಅಂದ್ರೆ ಅವರ ತಂದೆ ಬಸವರಾಜ್ ಇಟ್ನಾಳ್ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನುವಂತ ಒಂದು ನಿರೀಕ್ಷೆ ಇತ್ತು. ಆದ್ರೆ ಇದೀಗ ರಾಜಶೇಖರ್ ಇಟ್ನಾಳ್ ಅವರಿಗೆ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡಲಾಗಿದೆ. ಹಾಗೆ ದಾವಣಗೆರೆಯಲ್ಲಿ ನಿರೀಕ್ಷಿಸಿದಂತೆ ಶಾಮನೂರ್ ಅವರ ಹೆಸರನ್ನು ಕೂಡ ಅಲ್ಲಿ ಹಾಕಲಾಗಿತ್ತು. ನಿನ್ನೆಯವರೆಗೂ ಕೂಡ ಶಾಮನೂರ್ ಶಿವಶಂಕರಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನುವಂತ ಒಂದು ಮಾಹಿತಿ ಇತ್ತು. ಆದ್ರೆ ಈಗ ಅಧಿಕೃತವಾಗಿ SS ಮಲ್ಲಿಕಾರ್ಜುನ್ ಅವರಿಗೆ ದಾವಣಗೆರೆಯಿಂದ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಏನು ಹಾಲಿ ಇರುವಂತಹ ಎಲ್ಲ ಕ್ಷೇತ್ರಗಳು, ಒಂದು ಕಡೆ ಕೋಲಾರದಲ್ಲೂ ಕೂಡ ಟಿಕೆಟ್ ಅನ್ನ ಬದಲಾವಣೆ ಮಾಡಲಾಗುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಇತ್ತು. ಮತ್ತು ಇನ್ನೊಂದು ಕಡೆ ಚಿತ್ರದುರ್ಗದಲ್ಲಿ BN ಚಂದ್ರಪ್ಪ ಅವರ ಒಂದು ಕ್ಷೇತ್ರ ಕೂಡ ಬದಲಾವಣೆ ಆಗುತ್ತೆ, ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತ ಒಂದು ಮಾತಿತ್ತು. ಆದ್ರೆ ಈಗ ಅಲ್ಲಿ ಚಂದ್ರಪ್ಪ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಕೋಲಾರದಲ್ಲಿ ಮುನಿಯಪ್ಪ ಅವರೇ ಕಣಕ್ಕಿಳಿತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮೊಯ್ಲಿ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಗುಲ್ಬರ್ಗಾದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಣಕ್ಕಿಳಿತಾ ಇದ್ದಾರೆ ಈ ಬಾರಿ. ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸಿತ್ತು. ಯಾಕೆಂದ್ರೆ ರಮೇಶ್ ಜಾರಕಿಹೊಳಿ ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಕುಟುಂಬದಲ್ಲಿ ಲಖನ್ ಜಾರಕಿಹೊಳಿ ಅವರು ಕಣಕ್ಕಿಳಿತಾರೆ ಅನ್ನುವಂತ ಒಂದು ಮಾತಿತ್ತು. ಆದ್ರೆ ಈಗ ಎಲ್ಲ ನಿರೀಕ್ಷೆಗಳು ಕೂಡ ಈಗ ಹುಸಿಯಾಗಿದೆ ಗುರುಪ್ರಸಾದ್. ಅಲ್ಲಿ ಹೊಸ ಮುಖ ಸಾಧನ್ನ ಅವರಿಗೆ ಈಗ ಟಿಕೆಟ್ ಅನ್ನ ಘೋಷಣೆ ಮಾಡುವಂತ ಒಂದು ಅವಕಾಶ ಕೂಡ ಈಗ ಹೆಚ್ಚಾಗಿದೆ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.